ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಈಗ ಶಿವಮೊಗ್ಗದಲ್ಲಿ ರಂಗೇರಿದೆ ಈ ಚುನಾವಣೆಯ ಕಾವು. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಫೈಟರ್ ವರ್ಸಸ್ ಟಕ್ಕರ್ ಎನ್ನುವಂತ ನಿಟ್ಟಿನಲ್ಲಿ ಮಲೆನಾಡು ಜಿಲ್ಲೆಯಲ್ಲಿ ರಂಗೇರಿದ ಚುನಾವಣಾ ಕಾವು ಇದು. ಬಿಜೆಪಿ ಭದ್ರಕೋಟೆಯಲ್ಲಿ ಬಂಡಾಯ ವರ್ಸಸ್ ಟಕ್ಕರ್ ವಾರ್ ಶುರುವಾಗಿದೆ. ಪ್ರಧಾನಿ ಮೋದಿ ಭಾವಚಿತ್ರಕ್ಕೆ ನಾಯಕರ ಜಿದ್ದಾಜಿದ್ದಿ ಇದು. ಪ್ರಚಾರದಲ್ಲಿ ಮೋದಿ ಫೋಟೋಗೆ ಬಳಕೆ ಕುರಿತಂತೆ ಫೈಟ್ ಜೋರಾಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ವರ್ಸಸ್ ಬಂಡಾಯ ಅಭ್ಯರ್ಥಿ ನಡುವೆ ಜಿದ್ದಾಜಿದ್ದಿ. ನಾನು ಮೋದಿ ಭಕ್ತ ಅಂತ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ನಾನು ಕೂಡ ಮೋದಿ ಭಕ್ತ ಅಂತ ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ಅವರು ಹೇಳ್ತಾ ಇರುವಂಥದ್ದು. ನಿಟ್ಟಿನಲ್ಲಿ ಈಗ ಚುನಾವಣಾ ಕ್ಷಣ ರಂಗೇರ್ತಾ ಇರುವಂಥದ್ದು. ಒಂದು ಕಡೆ ಬಂಡಾಯ ಅಭ್ಯರ್ಥಿಯಾಗಿ ಪಕ್ಷೇತರವಾಗಿ ನಿಂತಿರುವಂಥ ಈಶ್ವರಪ್ಪನವರು ಮೋದಿ ಫೋಟೋವನ್ನು ಬಳಕೆ ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಬಿಜೆಪಿಯವರು ಕೂಡ ಇದರ ವಿರುದ್ಧ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ನಿನ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪನವರು ಶಿವಮೊಗ್ಗ ಕೋರ್ಟ್ನಲ್ಲಿ ಕೇವೆಟ್ ಕೂಡ ತಂದಿದ್ರು. ಆದರೆ ಇನ್ನೊಂದು ಕಡೆಯಲ್ಲಿ BY ರಾಘವೇಂದ್ರ ಅವರು ಹೇಳ್ತಾ ಇರುವಂಥದ್ದು, ನಾನು ಬಿಜೆಪಿ ಪಕ್ಷ, ಬಿಜೆಪಿ ನರೇಂದ್ರ ಮೋದಿ ಅವರು ನಮ್ಮ ಪಕ್ಷದವರು, ನೀವು ಯಾಕ್ರಿ ಬಳಸ್ಕೊಳ್ತಾ ಇದ್ದಾರೆ ಅಂತ ಈಗ ಈಶ್ವರಪ್ಪನವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಏನು ಮೋದಿ ಅವರ ಅಪ್ಪನ ಮನೆ ಆಸ್ತಿನ ಇಡೀ ವಿಶ್ವದ ನಾಯಕರಿ ಮೋದಿ, ವಿಶ್ವನಾಯಕ ಮೋದಿ. ಯಾರಪ್ಪನ ಮನೆ ಆಸ್ತಿ ಅಲ್ಲ ಮೋದಿ. ಅದಕ್ಕೋಸ್ಕರ ನಾನು ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ಅವ್ರ ಅಪ್ಪ ಮಗ ಯಾರು ಅವ್ರ ಹೃದಯದಲ್ಲಿ ಇಟ್ಕೊಂಡಿರೋ ಹೇಳಿ ಅವರು. ಅವ್ರೇನು ಹೇಳೋದು ಬೇಡ, ರಾಜ್ಯ ಜನಕ್ಕೆ ಗೊತ್ತು ಅವ್ರ ಹೃದಯದಲ್ಲಿ ಏನಿದೆ, ನನ್ನ ಹೃದಯದಲ್ಲಿ ಎಲ್ಲರಿಗೂ ಗೊತ್ತು. ಮೋದಿನ ಕೊಡಿದ್ರು ಮೋದಿ ಬಿಟ್ಟು ನಾವು ಯಾರೂ ಹೋಗಲ್ಲ. ಚುನಾವಣೆ ಗೆಲ್ತೀನಿ, ಮೋದಿ ಪ್ರಧಾನಮಂತ್ರಿ ಕೈ ಎತ್ತುತ್ತೀನಿ, ಇದ್ರಾಗೇನು ಅನುಮಾನ ಬೇಡ. ಗೊತ್ತಿಲ್ಲ ಯಾರ್ಯಾರು ಬರ್ತಾರೋ. ಈಗ ಈ ನೆನ್ನೆ ತನಕ ಏನಿತ್ತು, ಸಾರ್ ನಿಮಗೆ ಡೆಲ್ಲಿ ಕರೆಸ್ಬಿಡ್ತಾರೆ, ವಾಪಸ್ ತೆಗೆಸ್ಬಿಡ್ತಾರೆ, ನೀವು ಕನ್ಫರ್ಮ್ ಆದಮೇಲೆ ನಾವು ಬೀದಿ ಬಂದು ನಿಮ್ಮ ಪರವಾಗಿ ಹೋರಾಟಕ್ಕೆ ಮಾಡ್ತೀವಿ. ಹೌದು ತಾನೆ? ಸಾವಿರಾರು ಜನ ರೀ ನಮ್ಮ ಕ್ಷೇತ್ರದವರು, ಎಲ್ಲ ಪಕ್ಷದವರು ಕೂಡ ಇವತ್ತು ಅವರೆಲ್ಲರೂ ಕೂಡ ಫೋನ್ ಮಾಡ್ತಾ ಇದ್ದಾರೆ, ನಮಗೆ ಈ ಕನ್ಫರ್ಮ್ ಆಗಿದೆ, ನೀವು ನಿಂತ್ಕೋತೀರಿ ಅಂತ. ನಾಮಿನೇಷನ್ 12ನೇ ತಾರೀಕು ಹೆಂಗೆ ಬರ್ತಾರೆ ನೋಡುವಂತೀರಿ. ಯಾರು ಬರ್ತಾರೆ? ಒಂದು ನಾವಂತೂ ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸ ನಾವ್ಯಾರೇನು ಅವರು ಉಪಯೋಗಿಸ್ಕೊಳ್ಳೋದು ಪ್ರಶ್ನೆ ಏನು ಮಾಡಿಲ್ಲ. ಆದರೆ ಹಿಂದುತ್ವವನ್ನು ವೈಯಕ್ತಿಕವಾಗಿ ಅನ್ಯಾಯ ಆಗಿದೆ ಅಂತೇಳಿ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ, ಅದನ್ನು ಸಾರ್ವಜನಿಕರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಒಂದು BJPಯ ಅಧಿಕೃತ ಅಭ್ಯರ್ಥಿ ನಾವು, ನಮ್ಮ NDA ನಾಯಕ ಮೋದಿಜಿಯವರು. ಅದು ನಾವು ಉಪಯೋಗಿಸ್ಕೊಳ್ಬೇಕೇ ಹೊರತು ಇನ್ನೊಬ್ಬರು ಉಪಯೋಗಿಸ್ಕೊಳ್ಳೋಕ್ಕೆ ಅವಕಾಶಗಳಿಲ್ಲ. ಆದರೆ ಅವರಿಗೆ ಹೀಗೆ ಯಾಕೋ ಅಡ್ವಾನ್ಸ್ ಆಗಿ ನಾಳೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಭೀಮನಾಯಕ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭೀಮನಾಯಕ್, ಇದೆಲ್ಲ ಒಂದ್ ಕಡೆ ಈಶ್ವರಪ್ಪನವರ ಡಬಲ್ ಸ್ಟ್ಯಾಂಡರ್ಡ್, ಇನ್ನೊಂದ್ ಕಡೆ ರಾಜಕೀಯ ಚುನಾವಣಾ ತಂತ್ರಗಾರಿಕೆನ ಅಂತ. ಎಸ್ ನಿಕೇಶ್, ಏನು ಅಂದ್ರೆ ಈಗಾಗಲೇ ಪ್ರಧಾನಿ ನರೇಂದ್ರ ಫೋಟೋಕ್ಕಾಗಿ ಈಗಾಗಲೇ ಇಬ್ಬರು ಬಿಜೆಪಿಯ ನಾಯಕರ ಮಧ್ಯೆ ಜಟಾಪಟಿ ಆರಂಭವಾಗಿರುವಂತದ್ದು. ಒಂದು ಕಡೆ ಆ ಅಧಿಕೃತ ಅಭ್ಯರ್ಥಿ ಬಿಜೆಪಿ ಅಧಿಕೃತ ಅಭ್ಯರ್ಥಿ, ಇನ್ನೊಂದು ಕಡೆ ಬಂಡಾಯ ಅಭ್ಯರ್ಥಿ KH ಈಶ್ವರಪ್ಪನವ್ರ ನಡುವೆ ಈಗಾಗಲೇ ಜಟಾಪಟಿ ನಡೆದಿರುವಂತದ್ದು. ಏನು ಅಂದ್ರೆ ಮೊದಲಿಂದನೂ ಸಹ ಏನು KH ಈಶ್ವರಪ್ಪನವರು ಯಾವತ್ತು ಬಂಡಾಯವನ್ನ ಎತ್ತರೋ ಅಲ್ಲಿಂದ ಇಲ್ಲಿಯವರೆಗೆ ಅವರು ಪ್ರತಿ ಬಾರಿ ಹೇಳ್ತಿರುವಂತದ್ದು, ನಾನು ಮೋದಿಯ ಭಕ್ತ, ಹಾಗಾಗಿ ನಾನು ಮೋದಿಯ ಫೋಟೋವನ್ನ ಬಳಸ್ತೀನಿ ಅಂತ. ಎಲ್ಲಾ ಪ್ರಚಾರ ಸಭೆಗಳಾಗಿರ್ಬೋದು ಅಥವಾ ಸಮಾವೇಶಗಳಾಗಿರ್ಬೋದು, ಎಲ್ಲಾ ಕಡೆ ಮೋದಿ ಫೋಟೋವನ್ನ ಬಳಸ್ತಿರುವಂತದ್ದು. ಹಾಗಾಗಿ ಬಿಜೆಪಿಯ ಕೆಲವು ನಾಯಕರು ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಏನಕ್ಕಂದ್ರೆ ಸಂಸದ ರಾಘವೇಂದ್ರ ಸಹ ಹೇಳಿರುವಂತದ್ದು ಏನು ಅಂದ್ರೆ, ನಾನು ಬಿಜೆಪಿಯ ಅಧಿಕೃತ ಅಭ್ಯರ್ಥಿ, ಹಾಗಾಗಿ ಇದನ್ನ ನಾನು ಬಳಸಬೇಕೇ ಹೊರತು ಬೇರೆಯವರು ಬಳಸೋದು ಸರಿಯಲ್ಲ, ತಮ್ಮ ಸ್ವಾರ್ಥಕ್ಕಾಗಿ ಇದನ್ನ ಬಳಸ್ಕೋಬಾರ್ದು ಅನ್ನುವಂತ ಮಾತನ್ನ ಸಹ ರಾಘವೇಂದ್ರ ಅವರು ಹೇಳಿದ್ರು. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಮುಂದೊಂದು ದಿನ ಯಾರಾದ್ರೂ ಮತ್ತೆ ಕೋರ್ಟ್ ಮೊರೆ ಹೋಗ್ಬಹುದು ಅನ್ನೋ ಕಾರಣಕ್ಕಾಗಿ ಒಂದು ತಂತ್ರಗಾರಿಕೆಯನ್ನ KH ಈಶ್ವರಪ್ಪನವರು ಮಾಡಿರುವಂತದ್ದು. ನಾವು ಏನು ಶಿವಮೊಗ್ಗದ ನ್ಯಾಯಾಲಯಕ್ಕೆ ಕೇವಿಟ್ ಅನ್ನ ಸಲ್ಲಿಸಿರುವಂತದ್ದು. ಕೇವಿಟ್ ಅನ್ನ ಸಲ್ಲಿಸಿದ್ರೆ ಮುಂದೆ ಇವರು ಕೋರ್ಟಿಗೆ ಹೋದ ಸಂದರ್ಭದಲ್ಲಿ ತಕ್ಷಣವೇ ಇವರ ಮೇಲೆ ನೋಟಿಸ್ ಅನ್ನ ಹೇರ್ಲಿಕ್ಕಾಗಲ್ಲ. ಹಾಗಾಗಿ ಕೆಲವೊಂದು ಕಾಲಾವಕಾಶ ಸಿಗುತ್ತೆ, ವಿಚಾರಣೆ ಆಗುತ್ತೆ, ವಾದ ಮಂಡನೆ ಆದ ನಂತರದಲ್ಲಿ ಅವರು ನೋಟಿಸ್ ಅನ್ನ ನೀಡಬೇಕು. ಅದಾದ ನಂತರದಲ್ಲಿ ವಾದ ವಿವಾದಗಳಾಗ್ತವೆ. ಹಾಗಾಗಿ ತಂತ್ರಗಾರಿಕೆಯನ್ನ ಮಾಡಿ KH ಈಶ್ವರಪ್ಪನವರು ಆ ರಾಜಕೀಯ ತಂತ್ರಗಾರಿಕೆಯಿಂದ ಈಗಾಗಲೇ ಶಿವಮೊಗ್ಗ ನ್ಯಾಯಾಲಯಕ್ಕೆ ಕೇವಿಟ್ ಅನ್ನ ಸಲ್ಲಿಸಿರುವಂತದ್ದು. ಓಕೆ, ಥ್ಯಾಂಕ್ ಯು ಭೀಮನಾಯಕ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.